ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ಕೇಸ್ ಇರೋದು ನನಗೂ ಗೊತ್ತದೆ ಕಲ ಅಲ್ಲಕಲ್ಲ. ಈ ಜವರೇಗೌಡನಿಗೆ ಕೋರ್ಟು ಕೇಸು ಏನು ಬರ್ತೇನಲ್ಲ. ನನ್ನ ಮಗನ ಯಾವತ್ತು ಆಚೆ ಕರ್ಕೊಂಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಅದನ್ನು ನಾನು ಕರ್ಕೊಂಬರ್ತೀನಿ, ನೀನೇನು ತಲೆ ಕೆಡ್ಸ್ಕೋಬೇಡ. ನೀನು ಸುಮ್ಕಿರ್ಲ ಮಡಗಲ ಫೋನ ನೀನು. ಅಪ್ಪಯ್ಯ, ಸಿದ್ದುಗೆ ಇವತ್ತು ಕೋರ್ಟ್ ಹಿಯರಿಂಗ್ ಅದೇ, ಅಲ್ಲಿಗೆ ಸಿದ್ದುನ ಕರ್ಕೊಬತ್ತಾರೆ. ಬನ್ನಿ ಅಪ್ಪಯ್ಯ, ಹೋಗಿ ಬರಮ್ಮ. ನಾನು ಯಾಕಲ ಬರಲಿ? ನಾನು ಅವತ್ತು ಹೇಳಿಲ್ವ ನಿನಗೆ ನಾನು ಕೋರ್ಟ್ ಗೀಟ್ಗೆಲ್ಲ ಬರೋಕ್ಕಿಲ್ಲ, ಅವ್ನು ಸ್ವಲ್ಪ ದಿವಸ ಜೈಲಲ್ಲಿ ಇರಲಿ, ಬುದ್ಧಿ ಬರಲಿ ಅಂತ ಹೇಳಿಲ್ವ ನಿನಗೆ? ಅಪ್ಪಯ್ಯ, ನೀವೇ ಹಿಂಗೆ ಅಂದ್ಬಿಟ್ರೆ ಸಿದ್ದುಗಿನ್ನ ಯಾರಪ್ಪಯ್ಯ ದಿಕ್ಕು? ಬನ್ನಿ ಅಪ್ಪಯ್ಯ, ಹೋಗಿ ಬರಮ್ಮ. ರೀ, ನಿಮ್ಗೇನೊಂದು ಸ್ವಲ್ಪನೂ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಅಂತ? ಅಲ್ಲ, ಅಷ್ಟೊತ್ತಿಂದ ಮಾವ ಸಿದ್ದು ವಿಚಾರದಲ್ಲಿ ತಲೆ ಹಾಕಲ್ಲ, ಇಂಥ ಕೇಸಲ್ಲೆಲ್ಲ ಸಿಗಾಕೊಳ್ಳಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಕ್ಲಿಯರ್ ಆಗಿ. ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಅಲ್ಲ ರೀ, ನಿಮ್ಮ ತಮ್ಮ ಫಿಟ್ ಆಗಿರೋದು ಸಾಮಾನ್ಯದ ಕೇಸೇನಲ್ಲ, ಕ್ರಿಮಿನಲ್ ಕೇಸು. ಆ ಕೇಸ್ಗೆ ಮಾವ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋಗ್ಬಿಟ್ರೆ ಏನು ಕತೆ? ಮೊದಲೇ ಸಿಟ್ಟಿಂಗ್ MLA ಅವರು 24/7 ಮಾವಂದೇ ನ್ಯೂಸ್ ಹಾಕೊಂಡು ಆಮೇಲೆ ಮಾವನ್ ಮಾನ ಮರ್ಯಾದೆ ಎಲ್ಲ ಪೂರ್ತಿ ಹರಾಜು ಹಾಕ್ಬಿಡ್ತಾರೆ ಅಷ್ಟೇ. ಇದೆಲ್ಲ ನಿಮ್ಮ ತಲೆ ಎಲ್ರಿ ಹೋಗಬೇಕು? ಈ ಮನೆ ಹಿರಿಮಗಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳೋದು ಬೇಡವಾ ನೀವು? ನೋಡಿ, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಆರಾಮಾಗಿ ಮನೇಲಿರಿ, ಮಿಕ್ಕಿದವ್ರು ನೋಡ್ಕೋತಾರೆ. ಅಲ್ಲಕ್ಕ ನಮ್ಮಿ, ಸಂಬಂಧ ರಾಜಕಾರಣ ಎರಡು ಒಂದೇಯ? ಸಂಬಂಧ ಮನೆ ಒಳಗಿರ್ಬೇಕಾಗಿರೋದು, ರಾಜಕಾರಣ ಮನೆ ಹೊರಗಿರ್ಬೇಕಾಗಿರೋದು. ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ಅಪ್ಪಯ್ಯ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಕಣಪ್ಪಯ್ಯ. ಅವತ್ತು ಶ್ರೀಕಾಂತ್ ಅವ್ರ ಕಾರ್ಗೆ ಮೊದಲು ಗುದ್ದಿದ್ದು ಲಾರಿ ಕಣಪ್ಪಯ್ಯ, ಆಮೇಲೆ ನಿಮ್ಮ ಕಾರ್ ಗುದ್ದಿದ್ದು. ಮೇಡಮರೇ, ಮೇಡಮರೇ, ನೀವೊಬ್ಬರೇ ಬಂದ್ರ? ಅಣ್ಣ ಬರಲಿಲ್ವಾ? ಅವ್ರು ಹೊರಟಿದ್ದಾರೆ ಸಿದ್ದು ಅವರೇ, ಇನ್ನೇನು ಬಂದ್ಬಿಡ್ತಾರೆ. ಮೇಡಮರೇ, ನೀವು ಅಣ್ಣ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ನನ್ನಿಂದ ನೀವು ಕೋರ್ಟ್ಗೆಲ್ಲ ಅಲಿಯೋ ಪರಿಸ್ಥಿತಿ ಬಂದ್ಬಿಡ್ತು. ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೋಬಿಡಿ. ಸಿದ್ದು ಅವರೇ, ನೀವು ಇದರಿಂದ ಹೊರಗೆ ಬಂದರೆ ಅಷ್ಟೇ ಸಾಕು ನಮಗೆ. ಜೀವನದಲ್ಲಿ ಮತ್ತೆ ಎಂಥ ಪರಿಸ್ಥಿತಿಗೆ ಕರ್ಕೊಂಬರ್ಬೇಡ ಅಂತ ಆ ದೇವ್ರನ್ನ ಎಷ್ಟೇ ಕೇಳ್ಕೊಂಡ್ರು ಪದೇ ಪದೇ ಇಲ್ಲಿಗೆ ಕರ್ಕೊಂಬಂದು ನಿಲ್ಲಿಸ್ತಾನೆ. ಇದೊಂದು ಪರೀಕ್ಷೆನೇ ಇರ್ಬೋದು, ಆದರೆ ನಾವು ಇದನ್ನ ಗೆಲ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮರೇ, ಲಾಯರ್ ಲಕ್ಷ್ಮೀನಾರಾಯಣ ಅವ್ರು ಇದ್ದಾರಲ್ವಾ, ಅವರೆಲ್ಲ ನೋಡ್ಕೋತಾರೆ. ಸಿದ್ದು ಅವರೇ, ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ. ಅವತ್ತೇನಾಯಿತು ಅಂತ ಒಂದ್ಸಲ ನೆನಪಿಸ್ಕೊಳ್ಳಿ. ಅವತ್ತು ನಿಮ್ಮ ಕಾರು ನೇರವಾಗಿ ಶ್ರೀಕಾಂತ್ ಅವ್ರ ಕಾರಿಗೆ ಆಕ್ಸಿಡೆಂಟ್ ಮಾಡಿಲ್ಲ. ಮೊದಲು ಒಂದು ಲಾರಿ ಬಂದು ಅವ್ರ ಕಾರಿಗೆ ಆಕ್ಸಿಡೆಂಟ್ ಮಾಡ್ತು, ಆಮೇಲೆ ಅವ್ರ ಕಾರು ನಿಮ್ಮ ಗಾಡಿ ಕಡೆಗೆ ತಿರ್ಕೊಂತು. ಇದನ್ನೆಲ್ಲ ನೋಡಿದ ಖುಷಿನೇ ನಮಗೆ ಹೇಳಿದಾಳೆ. ಇಲ್ಲ ಮೇಡಮರೇ, ಅವತ್ತು ನಾನೇ ಗಾಡಿನ ತುಂಬ ಸ್ಪೀಡಾಗಿ ಓಡಿಸಿದ್ದೆ. ಮಳೆ ಬೇರೆ ಬರ್ತಿತ್ತು, ಗಾಡಿ ಕಂಟ್ರೋಲಿಗೆ ಸಿಗ್ಲಿಲ್ಲ. ಅಷ್ಟಲ್ಲೇ ಇವ್ರ ಗಾಡಿ ಅಡ್ಡ ಬಂತು. ಬ್ರೇಕ್ ಹಾಕೋಣ ಅಂತ ಯೋಚನೆ ಮಾಡೋಷ್ಟಲ್ಲೇ ಆಕ್ಸಿಡೆಂಟ್ ಆಗೋಗಿತ್ತು. ಅಲ್ಲ ಸಿದ್ದು ಅವರೇ, ಆ ಲಾರಿ ಅವತ್ತು ಬನ್ರಿ, ಕೋರ್ಟಿಗೆ ಟೈಮ್ ಆಗತ್ತೆ. ಇದನ್ನ ನಾವು ಸಾಬೀತು ಮಾಡಿಬಿಟ್ರೆ ನಮ್ಮ ಸಿದ್ದುನ ಆಚೆ ಕರ್ಕೊಬರ್ಬೋದು ಕಣಪ್ಪಯ್ಯ. ಬನ್ನಿ ಅಪ್ಪಯ್ಯ, ಹೋಗುಮ. ಇವ್ರಿಗೆ ಹೇಗೆ ವಿಷಯ ಗೊತ್ತಾಯ್ತು? ಲೇ ಮರಗೌಡ, ನಾನು ಯಾರನ್ನೂ ಜೈಲಿಂದ ಆಚೆ ಕರ್ಕೊಂಬರಕ್ಕಿಲ್ಲ ಕಲ. ನಾನು ಅವತ್ತೇ ಹೇಳಿದ್ದೀನಿ ತಾನೆ, ಹೊಸ ದಿನ ಅವ್ರು ಜೈಲಲ್ಲಿರಲಿ, ಜೈಲಲ್ಲೇ ಇದ್ದು ಬುದ್ಧಿ ಕಲ್ತ್ಕೊಂಬರ್ಲಿ ಅಂತ. ನೀನು ಸ್ವಲ್ಪ ತೆಪ್ಪಗಿರಲ್ಲ, ಯಾಕಲ ನನ್ನ ತಲೆ ತಿಂತೀಯಲ್ಲ? ಅಪ್ಪಯ್ಯ, ನಮ್ಮ ಸಿದ್ದು ತಪ್ಪೇ ಮಾಡಿಲ್ಲ ಆದ್ಮೇಲೆ ಅವನ ಯಾಕಪ್ಪಯ್ಯ ಒಳಗಿರ್ಬೇಕು, ಶಿಕ್ಷೆ ಅನುಭವಿಸ್ಬೇಕು? ಇಲ್ಲಿ ಬೇರೆ ಏನೋ ನಡೀತದೆ ಕಣಪ್ಪಯ್ಯ. ನೀವು ಹೊಸಿ ಹೇಳಿದ್ರೆ ಎಲ್ಲ ಸರಿತದೆ ಕಣಪ್ಪಯ್ಯ. ಅವತ್ತು ಕಾರಲ್ಲಿ ನೀವಿದ್ರಿ, ಎಲ್ಲ ನೋಡಿದಿರಿ. ಹೊಸಿ ನೆನ್ಪು ಮಾಡ್ಕೊಂಡು ಹೇಳಿ ಅಪ್ಪಯ್ಯ. ಹೌದಲ್ಲ, ಅವತ್ತು ನಾನು ಕಾರಲ್ಲೇ ಇದ್ದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ನಮ್ಮ ಕಾರೇ ಅವ್ರ ಗಾಡಿಗೆ ಗುದ್ದಿದ್ದು. ದೊಡ್ಡದಾಗೆಲ್ಲ ನೋಡಿದಂತರ ಹೇಳಕ್ ಬಂದ್ಬಿಡ್ಬೇಡ ನೀನು. ಅಪ್ಪಯ್ಯ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅವತ್ತು ಶ್ರೀಕಾಂತ್ ಅವ್ರ ಕಾರ್ ಗುದ್ದಿದ್ದು ಮೊದಲು ಲಾರಿ, ಆಮೇಲೆ ನೀವು ಕಾರ್ ಗುದ್ದಿದ್ದು. ಇದನ್ನ ನೋಡಿದವ್ರು ಹೇಳಿದ್ರು ಕಣಪ್ಪಯ್ಯ. ಇವ್ರಿಗೆ ಇದನ್ನೆಲ್ಲ ಯಾರು ಹೇಳಿರ್ಬೋದು? ಲೇ ಮರಗೌಡ, ಯಾರೋ ನಿನ್ನ ಹತ್ರ ಸುಳ್ಳು ಕತೆ ಕಟ್ಟಿ ಹೇಳೋರ್ಕಲ್ಲ.
ನೋಡ್ಲ, ಅವತ್ತು ಕಾರಲ್ಲಿ ನಾನು ಕಣ್ಣಾರೆ ನೋಡಿದ್ದು ನಾನು. ಅಲ್ಲಿ ಏನು ನಡೀತು ಅಂತ ನನಗಿಂತ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಕಲ. ಅದು ಇರಲಿ, ನಾವು ಬೇಡ ಅಂತ ಆಚ್ಕೋದವನಿಗೆ ನಾನು ಯಾಕೆ ಬೇಲ್ ಕೊಡಕ್ಕೆ ಬರ್ಬೇಕು ಅಲ್ಲಿಗೆ? ನಾನೇ ಅಲ್ಲ, ನಮ್ಮೂರಲ್ಲಿ ಅದು ಯಾರು ಬೇಲ್ ಕೊಡ್ತಾರೆ ನೋಡೇ ಬಿಡಂಕಲ್ಲ. ಅಲ್ಲ ಕಣಪ್ಪಯ್ಯ, ನನ್ನ ಮಾತು ಕೇಳಿ ಅಪ್ಪಯ್ಯ. ರೀ, ಎಷ್ಟೊತ್ತಿಂದ ಅದನ್ನೇ ಹೇಳ್ತಾನೆ ಇದ್ದೀರಾ? ಅವರಿಲ್ಲ ಬರಲ್ಲ ಅಂತ ಹೇಳಿಲ್ವಾ? ಸುಮ್ಮನೆ ಹೋಗೋಕ್ಕಾಗಲ್ವಾ ನಿಮಗೆ? ಆಯ್ತು ಬಿಡಿ ಅಪ್ಪಯ್ಯ, ನಿಮ್ಮ ಮಾತು ಕೇಳಿ ನಂಗೆ ಬಹು ಸಂತೋಷ ಆಗೋಯ್ತು. ಆದರೆ ಒಂದು ನೆನ್ಪಿಟ್ಕೊಳ್ಳಿ ಅಪ್ಪಯ್ಯ, ಯಾರು ಸಪೋರ್ಟ್ ಮಾಡಲಿ ಬಿಡ್ಲಿ, ನಾನು ಸಿದ್ದನ್ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಕಣಪ್ಪಯ್ಯ. ಲೇ ಮರಗೌಡ, ನೀನು ನಾನೆತ್ ಮಗನೇ ಕಲ. ಅಲ್ಲ ಕಲ, ನನ್ನ ಮಾತಿಂದ ನಿನಗೆ ಸಂತೋಷ ಆಯ್ತು ಅಲ್ವೇನಪ್ಪ? ನಿನ್ನ ಮಾತಿಂದ ನನಗೆ ಸಂತೋಷ ಆಯ್ತು ಕಣಪ್ಪ. ಆಯ್ತು ಹೋಗ್ಲಾ, ನೀನೇ ಬಿಡ್ಸ್ಕೊಂಬತ್ತೀಯೋ ಇಲ್ಲ ಕೊನೆಗೆ ಬಿಡ್ಸ್ಕೊಂಬರೋಕೆ ಈ ಜವರೇಗೌಡನ ಬೇಕಾ ನೋಡಮ್ಮ? ಹೋಗ್ಲಾ, ನೋಡೇ ಬಿಡೋಣ ಬಿಡಿಯಪ್ಪಯ್ಯ. ನೋಡೋಣ ಹೋಗ್ಲಾ. ನೋಡ್ದೇನವ, ನಿನ್ನ ಗಂಡ ಹೇಳೋದು ನೋಡ್ದ? ನನಗೆ ನನ್ನ ಮಗನ ಬಗ್ಗೆ ಅಭಿಮಾನ ಇಲ್ವೇ? ಏನೋ ಗ್ರಾಚಾರ ಹಿಂಗೆ ಆಡಿಸ್ತಾದೆ. ಇವತ್ತೆಲ್ಲ ನಾಳೆ ಸರಿ ಹೋಯ್ತದೆ. ನಾನು ಯಾವತ್ತು ಅವನ ಮನೆಗೆ ಬರ್ತಾನೋ, ನಾನು ಅವನ್ನ ಕಣ್ತುಂಬ ಯಾವತ್ತು ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಇವನು ನೋಡಿದ್ರೆ ನನಗೆ ಚಾಲೆಂಜ್ ಮಾಡಿ ಹೋಯ್ತವನಲ್ಲವ. ಹೋಗ್ಲಿ ಬಿಡಿ ಮಾವ, ನಿಮ್ಮ ಮಕ್ಕಳಿಗೆಲ್ಲ ಮಂಕ್ ಬೂದಿ ಕವ್ದಿದೆ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾನು ನಿಮ್ಮನ್ನ ಅತ್ತೆನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನೀವು ಮಾಡ್ತಿರೋದು ಕರೆಕ್ಟಾಗೇ ಇದೆ. ಮಾವ, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ. ಆದರೆ ಮಾಡಿಸ್ತಾ ಇರೋದು ನಾನು. ಏನೇ ಆದರೂ ನೀವು ಮಾತ್ರ ನೆಮ್ಮದಿಯಾಗಿರಬಾರ್ದು ಮಾವ. ಅದೇ ಈ ನೀಲು ಗುರಿ. ನೋಡಿ ಭವನವ, ಬುಡ್ಡಿದೆ ಹೆಂಗೆ ನೋಡ್ತಾ ಇದ್ದಾನು. ಅವ್ನು ನೋಡ್ತಾ ಇರೋದು ನೋಡಿದ್ರೆ ಅವ್ನ ಕಣ್ಣ ಕಿತ್ತು ನಾಯಿಗೆ ಹಾಕ್ಬಿಡ್ಬೇಕು ಅಂತ ಅನಿಸ್ತದೆ. ಎಲ್ಲ ಮುಗೀತು ಅಂತ ನನ್ನ ತಮ್ಮ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದ ಅಂಥವನ್ನ ಮತ್ತೆ ತಂದು ಕಟ್ಕಟ್ಟಿಗೆ ನಿಲ್ಸೋನೆ. ಇವನ್ನ ಸುಮ್ಮನೆ ಬಿಡಬಾರ್ದು ಕಣವ. ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಾಬಾ, ಈಗ ನಾವು ಏನೇ ಮಾಡಿದ್ರೂ ತಪ್ಪಾಗುತ್ತೆ. ಈಗ ತಪ್ಪು ಯಾರು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡಬೇಕಾಗಿರೋದು ಈ ಕೋರ್ಟ್. ನಾವು ಕೋಪ ಮಾಡಿಕೊಂಡು ಪ್ರಯೋಜನ ಇಲ್ಲ. ಯಾರದು ಆರೋಪಿ ಸ್ಥಾನದಲ್ಲಿರೋದು? ಅವ್ರನ್ನ ಕಟ್ಕಟ್ಟೆ ಕರ್ಕೊಂಡು ಬನ್ನಿ. ಲಕ್ಷ್ಮೀ ನಿವಾಸ